ಶ್ರಾವಣ ಮಾಸದ ಅಂಗವಾಗಿ ಹೊಳಲ್ಕೆರೆ ಪಟ್ಟಣದ ರೈತರು, ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಒಗ್ಗೂಡಿ ಈ ವಿಶೇಷ ಪೂಜಾ ಕೈಂಕರ್ಯ ಕೈಗೊಂಡಿದ್ದರು. ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ಬಾವಿಯಿಂದ ತಂದ 108 ಬಿಂದಿಗೆಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಚಮಳವಾದ್ಯದ ಗತ್ತು ಪ್ರಕಾಶ್ ಅವರ ಪಂಜಿನ ಮುಂಚೂಣಿಯೊಂದಿಗೆ ರಾಜಬೀದಿಗಳಲ್ಲಿ ಕುಂಭಗಳ ಭವ್ಯ ಮೆರವಣಿಗೆ ಸಾಗಿತು. ಮೆರವಣಿಗೆಯು ಗಣಪತಿ ಬಂಡಮ್ಮನ ದೇವಸ್ಥಾನದ ಮಾರ್ಗವಾಗಿ ಸಾಗಿ ಪ್ರಸಿದ್ಧ ಜಡೆಗಣಪತಿ ದೇವಸ್ಥಾನವನ್ನು ತಲುಪಿತು. ಅಲ್ಲಿ ಪ್ರತಿಯೊಂದು ಕುಂಭಕ್ಕೂ ವಿದ್ಯುಕ್ತ ಪೂಜೆ ನೆರವೇರಿಸಲಾಯಿತು. ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬಲಿ, ನಾಡು ಸಮೃದ್ಧವಾಗಲಿ ಎಂದು ಪ್ರಾರ್ಥಿಸಿ ಅರ್ಚಕರಾದ ಶ್ರೀ ವೀರಯ್ಯ ಹಾಗೂ ರುದ್ರಯ್ಯ ನೇತೃತ್ವದಲ್ಲಿ ಪರ್ಜನ್ಯ ಜಪ ತಪ್ಪಿಸಿ 101 ಬಿಂದಿಗೆಗಳ ಕುಂಭಾಭಿಷೇಕ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರೈತ ಸಂಘದ ಅಧ್ಯಕ್ಷ ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಪ್ರಮುಖರಾದ ಲೋಕಪ್ಪ, ಕೆಆರ್ ರಾಜಪ್ಪ, ಬಸಪ್ಪ, ಅಣ್ಣಪ್ಪ, ನಾಗಪ್ಪ, ಸಣ್ಣಕ್ಕಿ ಪ್ರಭಾಕರ್, ಚಂದ್ರಶೇಖರ್, ಮಲ್ಲಿಕಾರ್ಜುನ್, ಶಿವಮೂರ್ತಿ, ನಿರಂಜನ್ ಮೂರ್ತಿ, ಸಂಜಯ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪೂಜೆಯ ಬಳಿಕ ಗಣಪತಿ ಕಮಿಟಿ ವತಿಯಿಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಸಿದ್ಧ ಐತಿಹಾಸಿಕ ಬಯಲು ಗಣಪತಿಗೆ ಹೊಳಲ್ಕೆರೆ ಪಟ್ಟಣದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಶ್ರಾವಣ ಮಾಸದಲ್ಲಿ ಪಟ್ಟಣದಲ್ಲಿ ಉತ್ತಮ ಮಳೆ ಬೆಳೆ, ರೈತರು ಸಮೃದ್ಧಿಯಾಗಿ ಬೆಳೆಯನ್ನ ಬೆಳೆದು ಅವರು ಬೋರ್ವೆಲ್ ನಲ್ಲಿ ನೀರು ಚೆನ್ನಾಗಿ ಕೆರೆ ಕಟ್ಟೆಗಳೆಲ್ಲ ತುಂಬಿಕೊಂಡು ಬರ್ಲಿ ಅಂತಂದೇಳಿ ಹೊಳಲ್ಕೆರೆ ಪಟ್ಟಣದ ರೈತ ಬಾಂಧವರು ಹಾಗೂ ಪಟ್ಟಣದ ಎಲ್ಲ ಜನಪರ ಸಂಘಟನೆಗಳು ಮತ್ತು ಶ್ರೀ ವಿನಾಯಕ ಗಜಾನನ ಸೇವಾ ಸಮಿತಿ ಟ್ರಸ್ಟ್ನವರು ಎಲ್ಲರೂ ಮೊದಲಿನಿಂದಲೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನದಿಂದ 101 ಕುಂಭಗಳ ಗಂಗಾ ಪೂಜೆಯೊಂದಿಗೆ ರಾಜಬೀದಿ ಮೆರವಣಿಗೆ ಮುಖಾಂತರ ಶ್ರೀ ಪ್ರಸನ್ನ ಗಣಪತಿಗೆ 101 ಬಿಂದಿಗೆಗಳ ಕುಂಭಾಭಿಷೇಕವನ್ನ ಮಾಡಿರ್ತೇವೆ. ಆ ಸ್ವಾಮಿಯು ನಮ್ಮ ಪಟ್ಟಣದ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಒಳ್ಳೆ ಉತ್ತಮ ಮಳೆ ಬೆಳೆಯಾಗಿ ಕೆರೆ ಕಟ್ಟೆಗಳು ತುಂಬಲಿ ಅಂತಂದೇಳಿ ನಾವು ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ.